ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ BCom 2ನೇ ಸೆಮಿಸ್ಟರ್ ಕನ್ನಡ ಪಠ್ಯಕ್ಕೆ ಹಚ್ಚಿರುವಂತಹ ಪ್ರಣಾಳಿಕೆ ಎನ್ನುವಂತಹ ಒಂದು ಕಾವ್ಯವನ್ನು ಇವತ್ತಿನ ದಿನ ನಾನು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಒಂದು ಕಾವ್ಯದ ವಿಶ್ಲೇಷಣೆಯನ್ನು ನೋಡೋಣ. ಸ್ನೇಹಿತರೆ, ಈ ಒಂದು ಕಾವ್ಯವನ್ನು ರಂಜಾನ್ ದರ್ಗಾ ಅವರು ಬರೆದಿದ್ದಾರೆ. ಪ್ರಣಾಳಿಕೆ ಅಂತ ಹೇಳಿದರೆ ಯಾವುದಾದರೂ ಒಂದು ಕೆಲಸವನ್ನು ಮಾಡುವುದಕ್ಕಿಂತ ಪೂರ್ವದಲ್ಲಿ ಆ ಒಂದು ಕೆಲಸದಲ್ಲಿ ಏನೆಲ್ಲ ಮಾಡಲಾಗುತ್ತದೆ ಅನ್ನುವುದನ್ನು ತಿಳಿಸುವಂಥದ್ದೇ ಪ್ರಣಾಳಿಕೆ ಆಗಿರ್ತದೆ. ಉದಾಹರಣೆಗೆ, ರಾಜಕೀಯ ವ್ಯಕ್ತಿಗಳು ಎಲೆಕ್ಷನ್ಗಿಂತ ಪೂರ್ವದಲ್ಲಿ ಅಲ್ಲಿ ಆ ಒಂದು ಪ್ರಣಾಳಿಕೆಯನ್ನು ಹೊರಡಿಸುವಂಥದ್ದನ್ನು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೇವೆ. ಅದರಲ್ಲಿ ಅವರು ಮುಂದಿನ ಒಂದು ಯೋಜನೆಗಳು ಏನು ಅನ್ನುವಂಥದ್ದು, ಅಂದರೆ ಅವರು ಗೆದ್ದು ಬಂದ ನಂತರ ಮಾಡುವಂತಹ ಯೋಜನೆಗಳು ಯಾವುವು ಅನ್ನೋದನ್ನು ಆ ಪ್ರಣಾಳಿಕೆಯಲ್ಲಿ ಹಾಕಿರ್ತಾರೆ. ಅದೇ ರೀತಿಯಲ್ಲಿ ರಂಜಾನ್ ದರ್ಗಾ ಅವರು ಸಹಿತ ಈ ಪ್ರಣಾಳಿಕೆ ಅನ್ನುವಂತಹ ಒಂದು ಕಾವ್ಯದಲ್ಲಿ ಅವರು ತಮ್ಮ ಒಂದು ಕೈಗೆ, ಅಂದರೆ ಈ ಸಾಮಾನ್ಯ ಜನರ ಕೈಗೆ ಅಧಿಕಾರ ಸಿಕ್ಕಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡ್ತೇವೆ ಅನ್ನುವಂತಹ ಅಂಶವನ್ನು ಈ ಒಂದು ಕಾವ್ಯದಲ್ಲಿ ಹಾಕಿರುವಂಥದ್ದನ್ನು ನಾವು ಕಾಣ್ತೇವೆ. ಸ್ನೇಹಿತರೆ, ಇಲ್ಲಿ ಕವಿ ಪ್ರತಿಯೊಂದು ಹಂತದಲ್ಲಿ ನಮ್ಮ ಕೈಗೆ ಅಧಿಕಾರ ಸಿಕ್ಕಾಗ ಅನ್ನುವಂಥ ಮಾತನ್ನು ಇಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ನಮ್ಮ ಕೈಗೆ ಅಂತಂದರೆ ಸಾಮಾನ್ಯ ವರ್ಗದವರ ಕೈಗೆ ಅಧಿಕಾರ ಸಿಕ್ಕಾಗ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ಸಮಾಜದಲ್ಲಿ ತರಲಾಗುತ್ತದೆ ಅನ್ನುವಂತಹ ಅಂಶವನ್ನು ಇಲ್ಲಿ ಹೇಳಿರುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ಈ ಮೊದಲನೇ ಒಂದು ಪ್ಯಾರದಲ್ಲಿ ರಂಜಾನ್ ದರ್ಗಾ ಅವರು ಈ ರೀತಿಯಾಗಿ ಹೇಳ್ತಾರೆ: ನಾವು ದುಡಿಯುವ ಜನ, ನಮ್ಮ ಕೈಗೆ ಅಧಿಕಾರ ಬಂದಾಗ ಪೊಲೀಸರನ್ನು, ನ್ಯಾಯಾಧೀಶರನ್ನು ಮನುಷ್ಯರನ್ನಾಗಿ ಮಾಡುತ್ತೇವೆ ಅಂಥೇಳಿ ಇಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಈ ಒಂದು ಸಾಲುಗಳನ್ನು ನಾವು ನೋಡಿದಾಗ ಸಾಮಾನ್ಯವಾಗಿ ಹಾಗಾದರೆ ಪೊಲೀಸರು ಮತ್ತು ನ್ಯಾಯಾಧೀಶರು ಮಾನವರಲ್ಲವೇ, ಮನುಷ್ಯರಲ್ಲವೇ ಅಂಥೇಳಿ ನಮಗೆ ಪ್ರಶ್ನೆ ಮೂಡ್ತದೆ. ಸ್ನೇಹಿತರೆ, ಅವರು ನಮ್ಮ ಹಾಗೆ ಮನುಷ್ಯರೇ. ಆದರೆ ಹಿಂದೆ ಒಂದು ದಿನ ಇತ್ತು, ಅಧಿಕಾರಶಾಹಿಗಳ ಕಪಿಮುಷ್ಟಿಯಲ್ಲಿ ಸಿಕ್ಕಂತಹ ಕೆಲವು ಜನ, ಎಲ್ಲ ಪೊಲೀಸರು ಅಲ್ಲ, ಎಲ್ಲ ನ್ಯಾಯಾಧೀಶರು ಅಲ್ಲ, ಆ ಪೊಲೀಸರಲ್ಲಿ ಮತ್ತು ನ್ಯಾಯಾಧೀಶರಲ್ಲಿ ಕೆಲವು ಜನ ಏನು ಈ ಹಣದ ದಾಹದಿಂದ, ಹೆಣ್ಣಿನ ದಾಹದಿಂದ, ಆಸ್ತಿಯ ದಾಹದಿಂದ, ಈ ಹಲವಾರು ದಾಹಗಳಿಂದ ಅವರ ಕಪಿಮುಷ್ಟಿಯಲ್ಲಿ ಸಿಕ್ಕು ಅವರು ಆ ಮೇಲ್ವರ್ಗದ ಅಧಿಕಾರಶಾಹಿಗಳು ಹೇಳಿದ ಹಾಗೆ ಕೇಳುವಂತಹ ಒಂದು ವರ್ಗವಾಗಿ ಆ ಪೊಲೀಸರು ಮತ್ತು ಈ ನ್ಯಾಯಾಧೀಶರು ಮಾರ್ಪಟ್ಟಿದ್ದರು. ಅಂತಹ ವ್ಯಕ್ತಿಗಳನ್ನು ಕಂಡು ರೋಸಿ ಹೋದಂತಹ ರಂಜಾನ್ ದರ್ಗಾ ಅವರು ಈ ಪ್ರಣಾಳಿಕೆ ಅನ್ನುವಂತಹ ಕಾವ್ಯದಲ್ಲಿ ಹೇಳ್ತಾರೆ, ನಮ್ಮ ಕೈಗೆ ಒಂದು ವೇಳೆ ಅಧಿಕಾರ ಸಿಕ್ಕಾಗ, ಅಂದರೆ ನಮ್ಮ ಅನ್ನುವಂತಹ ಪದ ಇಲ್ಲಿ ಒಬ್ಬ ವ್ಯಕ್ತಿ ಅಂತ ಸೂಚಿಸದೆ ಸಮಸ್ತ ಸಾಮಾನ್ಯ ವರ್ಗವನ್ನು ಸೂಚಿಸುವಂಥ ಒಂದು ಪದವಾಗಿ ಇಲ್ಲಿ ಬಳಕೆಯಾಗಿರುವಂಥದ್ದನ್ನು ನಾವು ಗಮನಿಸಬೇಕು. ಸ್ನೇಹಿತರೆ, ಇಲ್ಲಿ ನಮ್ಮ ಅಂತಂದರೆ ಸಾಮಾನ್ಯ ವರ್ಗದವರ ಕೈಯಲ್ಲಿ ಒಂದು ವೇಳೆ ಈ ದೇಶದ ಆಡಳಿತದ ಚುಕ್ಕಾಣಿ ಸಿಕ್ಕಂತಹ ಸಂದರ್ಭದಲ್ಲಿ ನಾವು ಈ ಸಂಪೂರ್ಣ ಅನಾಚಾರದ ಈ ಏನು ಆ ಒಂದು ಅನಾಗರಿಕತೆಯಿಂದ ವರ್ತಿಸುವಂತಹ ಸಮಾಜವನ್ನು ಬದಲಾಯಿಸಿ ಇಲ್ಲಿ ಆ ಒಂದು ಅಧಿಕಾರಶಾಹಿಗಳ ಕಪಿಮುಷ್ಟಿಯಲ್ಲಿ ಸಿಕ್ಕಿರುವಂತಹ ಪೊಲೀಸರನ್ನು ಮುಕ್ತಗೊಳಿಸಿ, ಆ ನಂತರ ಆ ಒಂದು ಕಪಿಮುಷ್ಟಿಯಲ್ಲಿ ಸಿಕ್ಕಿರುವಂತಹ ಈ ನ್ಯಾಯಾಧೀಶರನ್ನು ಮುಕ್ತಗೊಳಿಸಿ ಅವರಿನ್ನೂ ಸಹಿತ ನಿಮ್ಮ ಹಾಗೆ ಮಾನವೀಯತೆ ಉಳ್ಳಂತಹ ಈ ಮನುಷ್ಯರನ್ನಾಗಿ ನಾವು ಮಾಡ್ತೇವೆ ಅನ್ನುವಂತಹ ಮಾತನ್ನು ಈ ಒಂದು ಮೊದಲನೆಯ ಒಂದು ಪ್ಯಾರದಲ್ಲಿ ರಂಜಾನ್ ದರ್ಗಾ ಅವರು ಹೇಳಿರುವಂಥದ್ದನ್ನು ನಾವು ಕಾಣ್ತೀವಿ. ಸ್ನೇಹಿತರೆ, ತಮ್ಮ ಒಂದು 2ನೇ ಪ್ಯಾರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಟ್ಯಾಂಕರ್ಗಳು ಬುಲ್ಡೋಜರ್ಗಳಾಗುತ್ತವೆ, ತೆಗ್ಗು ದಿನ್ನೆಗಳು ನೆಲಸಮ ಆಗುತ್ತವೆ ಅಂಥೇಳಿ ಇಲ್ಲಿ ಹೇಳ್ತಾರೆ. ಇದು ನೋಡೋದಕ್ಕೆ ಬಹಳ ಸಿಂಪಲ್ ಆದಂಥ, ಸೂಕ್ಷ್ಮವಾದಂತಹ ಒಂದು ಸಾಲುಗಳು ಅಂತೇಳಿ ಅನ್ನಿಸ್ತವೆ.
ಆದರೆ ಅದನ್ನು ಅಂತರಾಳವನ್ನು ಹೊಕ್ಕು ನೋಡಿದಾಗ ನಮಗೆ ಇದರ ಹಿಂದೆ ಇರುವಂತಹ ಒಂದು ಮಹತ್ವವಾದಂತಹ ವಿಚಾರ ನಮಗೆ ಗೊತ್ತಾಗ್ತದೆ. ಇಲ್ಲಿ ಟ್ಯಾಂಕರ್ಗಳು ಅಂತಂದ್ರೆ ಯುದ್ಧದಲ್ಲಿ ಬಳಸುವಂತಹ ಒಂದು ಸಾಧನಗಳಾಗ್ತವೆ. ಈ ಟ್ಯಾಂಕರ್ಗಳನ್ನು ದೊಡ್ಡ ದೊಡ್ಡ ಗಾತ್ರದ ಬಾಂಬುಗಳನ್ನು ಸಿಡಿಸೋದಕ್ಕೆ ಉಪಯೋಗಿಸುವಂತಹ, ಒಂದು ವೇಳೆ ಆ ಟ್ಯಾಂಕರ್ನಿಂದ ಆ ಸಿಡಿಮದ್ದನ್ನು ಸಿಡಿಸಿದಂಥ ಸಂದರ್ಭದಲ್ಲಿ ಸಾವಿರಾರು ಜನರನ್ನು ಹತ್ಯೆ ಮಾಡುವಂತಹ ಒಂದು ಶಕ್ತಿಯನ್ನು ಉಳ್ಳಂಥವು ಈ ಟ್ಯಾಂಕರ್ಗಳಾಗ್ತವೆ. ಆದರೆ ಈ ಬಿಲ್ಡೇಜರ್ಗಳಂದ್ರೆ ಈ ಬಿಲ್ಡೇಜರ್ಗಳಿಂದ ಯಾವುದೇ ರೀತಿಯಿಂದ ಪ್ರಾಣಾಪಾಯ ಆಗೋದಿಲ್ಲ. ಇಲ್ಲಿ ಈ ಬಿಲ್ಡೇಜರ್ಗಳಿಂದ ಯಾವುದೇ ರೀತಿಯಂತಹ ಗುಂಡುಗಳನ್ನು ಹಾರಿಸೋದಕ್ಕೂ ಆಗೋದಿಲ್ಲ. ಈ ಬಿಲ್ಡೇಜರ್ಗಳನ್ನು ಎದಕ್ಕೆ ಬಳಸ್ತಾರಪ್ಪ ಅಂದರೆ ಈ ತಗ್ಗುಗಳನ್ನು ತೆಗೆಯೋದಕ್ಕೆ, ತಗ್ಗುಗಳನ್ನು ಮುಚ್ಚೋದಕ್ಕೆ, ಒಂದು ತಗ್ಗುಗಳಿದ್ದಂಥ ಪ್ರದೇಶವನ್ನು ಸಮಾನವಾಗಿ ಮಾಡೋದಕ್ಕೆ ಬಳಸುವಂಥ ಸಾಧನ ಇಲ್ಲಿ ಈ ಬಿಲ್ಡೇಜರ್ಗಳಾಗಿರ್ತವೆ. ಒಂದು ವೇಳೆ ಸಾಮಾನ್ಯ ವರ್ಗದವರ ಕೈಯಲ್ಲಿ ಅಧಿಕಾರ ಸಿಕ್ಕಾಗ ಈ ಟ್ಯಾಂಕರ್ಗಳು ತಮ್ಮ ಎಲ್ಲ ಚಟುವಟಿಕೆಗಳನ್ನು ಮರೆತು, ಅಂದರೆ ಈ ಒಂದು ವೇಳೆ ಅಶಾಂತಿ ಅನ್ನುವಂಥದ್ದನ್ನು ಅಲ್ಲಿ ನೆಲೆಸದೆ ಶಾಂತಿಯನ್ನು ನೆಲೆಸುವಂಥ ಸಂದರ್ಭದಲ್ಲಿ ಸಹಜವಾಗಿ ಆ ಟ್ಯಾಂಕರ್ಗಳೆಲ್ಲ ಯಾರ ಮೇಲೆ ಯುದ್ಧ ಮಾಡಬೇಕು? ಈಗ ಈ ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿಯ ನಡುವೆ ವೈಷಮ್ಯ ಇದ್ದಾಗ, ದ್ವೇಷ ಇದ್ದಾಗ ಮಾತ್ರ ಆ ಒಂದು ದೇಶದ ಮೇಲೆ ನಾವು ಅಥವಾ ಆ ವ್ಯಕ್ತಿಗಳ ಮೇಲೆ ನಾವೇನು ಮಾಡ್ತೀವಿ, ಈ ಒಂದು ಸಿಡಿಮದ್ದುಗಳನ್ನು ಪ್ರಯೋಗ ಮಾಡ್ತೀವಿ. ಒಂದು ವೇಳೆ ಆ ದ್ವೇಷ ಅನ್ನೋದನ್ನೇ ನಾವು ಕಡಿಮೆ ಮಾಡಿದಂಥ ಸಂದರ್ಭದಲ್ಲಿ ಆ ಟ್ಯಾಂಕರ್ಗಳು ಯಾರ ಮೇಲೆ ತಾನೇ ಆ ಒಂದು ಸಿಡಿಮದ್ದುಗಳನ್ನು ಸಿಡಿಸಬೇಕು? ಆಗ ಆ ಟ್ಯಾಂಕರ್ಗಳ ಕೆಲಸ ಏನು? ಈಗ ಒಂದು ವೇಳೆ ಆ ಟ್ಯಾಂಕರ್ಗಳು ಸಿಡಿಮದ್ದನ್ನು ಸಿಡಿಸೋದಕ್ಕೆ ಉಪಯೋಗಿಸ್ತಿದ್ರೆ ಹಂಗೆ ತುಕ್ಕಿಡಿತಾವೆ. ಹಾಗಾಗಿ ಅವನ್ನ ಎದಕ್ಕೆ ಬಳಸ್ಬೋದು? ಅದನ್ನು ಅಲ್ಟ್ರೇಷನ್ ಮಾಡಿಸ್ಕೊಂಡು ನಮ್ಮ ಒಂದು ದೈನಂದಿನ ಕೆಲಸಗಳಾದಂತಹ ಈ ನೆಲವನ್ನು, ತಗ್ಗು ದಿನ್ನೆಗಳನ್ನು ಸಮಾನ ಮಾಡುವಂಥ ಕೆಲಸಕ್ಕೆ ಅವುಗಳನ್ನು ಬಿಲ್ಡೇಜರ್ಗಳಾಗಿ ಪರಿವರ್ತಿಸಿ ಉಪಯೋಗಿಸ್ತೇವೆ ಅಂಥೇಳಿ ಇಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಇದರ ಅರ್ಥ ಆ ಟ್ಯಾಂಕರ್ಗಳನ್ನು ಬುಲ್ಡೇಜರ್ ಮಾಡ್ತಾರಂತಲ್ಲ, ಅವುಗಳ ಕೆಲಸವನ್ನು ನಿಷ್ಕ್ರಿಯಗೊಳಿಸಿ ಅವುಗಳನ್ನು ಕ್ರಾಂತಿಕಾರಿಯಾದಂತಹ ಮನೋಧರ್ಮ ಆ ಟ್ಯಾಂಕರ್ಗಿದ್ದಂಥದ್ದನ್ನು ಬಿಲ್ಡೇಜರ್ ಅನ್ನುವಂತಹ ಶಾಂತಿ ಪ್ರಿಯವಾದಂತಹ ಒಂದು ಕೆಲಸವನ್ನು ಮಾಡುವಂತಹ ಬಿಲ್ಡೇಜರನ್ನಾಗಿ ನಾವು ಪರಿವರ್ತಿಸ್ತೇವೆ ಅಂತಂದರೆ ಆ ಒಂದು ಮದ್ದುಗಳು ಹಾರದೆ ಹಾಗೆ ನಾವು ದೇಶದಲ್ಲಿ ಶಾಂತಿಯನ್ನು ತರ್ತೇವೆ ಅನ್ನುವಂತಹ ಅಂಶ ಈ ಒಂದು 2 ಸಾಲುಗಳಲ್ಲಿ ವ್ಯಕ್ತ ಆಗುವಂಥದ್ದನ್ನು ನಾವು ಕಾಣ್ತೇವೆ. ನಂತರ ಏನು ಹೇಳ್ತಾರೆ ಕವಿ ರಂಜಾನ್ ದರ್ಗಾ ಅವರು ಅಂತಂದರೆ, ಬಂದೂಕಿನ ಬಾಯಲ್ಲಿ ಗುಬ್ಬಿ ಗೂಡು ಕಟ್ಟುತ್ತದೆ ಅಂಥೇಳಿ ಇಲ್ಲಿ ಹೇಳ್ತಾರೆ. ಅಂದರೆ ಈಗ ಈ ದೇಶದಲ್ಲಿ ಶಾಂತಿ ನೆಲೆಸಿದ್ದೇ ಆಯ್ತಂದ್ರೆ ಆಗ ಈ ಸಿಡಿಮದ್ದುಗಳನ್ನು ಸುರಿಸುವಂತಹ ಟ್ಯಾಂಕರ್ಗಳಿಗೇ ಕೆಲಸ ಇಲ್ಲ ಅಂದಾಗ ಇನ್ನು ಕೈಯಲ್ಲಿ ಹಿಡ್ಕೊಂಡು ಗುಂಡು ಹೊಡೆಯುವಂತಹ, ಕೈಯಲ್ಲಿ ಹಿಡ್ಕೊಂಡು ಸಿಡಿಮದ್ದನ್ನು ಸಿಡಿಸುವಂತಹ ಬಂದೂಕಿಗೆ ಕೆಲಸ ಬರ್ತದೆ. ಹಾಗಾಗಿ ಆ ಬಂದೂಕುಗಳು ಏನಾಗ್ತಾವಪ್ಪ ಅಂದ್ರೆ ಎಲ್ಲಿಟ್ಟಿರ್ತಾರೋ ಅಲ್ಲೇ ಇಡಬೇಕಾದಂತಹ ಒಂದು ಪ್ರಸಂಗಗಳು ಬರ್ತಾವೆ. ಆಗ ತುಕ್ಕು ಹಿಡಿಯುವಂಥ ಪ್ರಸಂಗಗಳು ಬರ್ತಾವೆ. ಈಗ ಇಂಥ ಒಂದು ಸಂದರ್ಭದಲ್ಲಿ ನೋಡ್ರಿ, ನಿಮಗೆಲ್ಲ ಪ್ರಶ್ನೆ ಬರ್ಬೋದು, ಏನಿದು ಕವಿ ಬಂದೂಕಿನ ಬಾಯಲ್ಲಿ ಗುಬ್ಬಿಯ ಗೂಡು ಕಟ್ಟುತ್ತೇನೆ ಅಂತಂದ್ರೆ ಈ ಬಂದೂಕಿನ ಬಾಯಿ ನೋಡ್ರಿ ಈಟಿರ್ತೈತೆ, ಅದರ ಗುಬ್ಬಿ ಗೂಡು ಕಟ್ತಾನ, ಹೆಂಗೆ ಕಟ್ತಾವ ಅಂಥೇಳಿ ನಿಮ್ಮ ಪ್ರಶ್ನೆ ಬರ್ಬೋದು. ಅದರ ಅರ್ಥ ಇಷ್ಟೇ, ಅಂತಹ ಒಂದು ಶಾಂತಿಯನ್ನು ನೆಲೆಸ್ತೇವೆ. ಅಂದ್ರೆ ಗುಬ್ಬಿ ಅಂದ್ರೆ ಸಾಮಾನ್ಯ ಒಂದು ಕ್ಷುಲ್ಲಕ ಪಕ್ಷಿ. ಆ ಕ್ಷುಲ್ಲಕ ಪಕ್ಷಿ ಎಂತಲ್ಲಿ ಹೋಗಿ ವಾಸ ಮಾಡ್ತದೆ ಅಂತಂದ್ರೆ ಎಲ್ಲಿ ಜನರು ತನಗೆ ಒಂದು ತೊಂದರೆಯನ್ನು ನೀಡುವುದಲ್ಲೋ ಅಂಥಲ್ಲಿ ಹೋಗಿ ಅದು ವಾಸ ಮಾಡೋದಕ್ಕೆ ಇಷ್ಟಪಡ್ತತೆ. ಆ ಕಾರಣದಿಂದ ಇಲ್ಲಿ ಈ ಬಂದೂಕಿನ ಬಾಯಿ ಅಷ್ಟು ಶಾಂತವಾಗಿರ್ತದೆ. ಅಂದ್ರೆ ಅದರಿಂದ ಗುಂಡೇ ಹಾರದ ಹಾಗೆ ನೋಡ್ತೇವೆ ನಾವು. ಆಗ ಒಂದು ಕ್ಷುಲ್ಲಕ ಪಕ್ಷಿ ಬಂದು ಅಲ್ಲಿ ಗೂಡು ಕಟ್ಕೊಂಡು ವಾಸ ಮಾಡ್ಬೋದು, ಅಂಥ ಒಂದು ನೆಮ್ಮದಿಯನ್ನು ನಾವು ನೀಡ್ತೇವೆ ಅನ್ನುವ ಮೂಲಕ ಒಬ್ಬ ಸಾಮಾನ್ಯದಲ್ಲಿ ಸಾಮಾನ್ಯ ಅಂದ್ರೆ ದೇಶದಲ್ಲಿ ಕಡೆಯ ಸ್ಥಾನದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗೂ ಸಹಿತ ನಾವು ಇಲ್ಲಿ ಏನು ಆ ಒಂದು ಶಾಂತಿಯನ್ನು ನೀಡ್ತೇವೆ, ಅವರಿಗೆ ಒಂದು ಸಮೃದ್ಧಿಯ ಬಾಳನ್ನು ನಾವು ನೀಡ್ತೇವೆ ಅನ್ನುವಂತಹ ಮಾತು ಈ ಬಂದೂಕಿನ ಬಾಯಲ್ಲಿ ಗುಬ್ಬಿಯ ಗೂಡು ಕಟ್ಟುತ್ತದೆ ಅನ್ನುವಂತಹ ಮಾತಿನಲ್ಲಿ ಬರುವಂಥದ್ದನ್ನು ನಾವು ಕಾಣ್ಬೋದು ಸ್ನೇಹಿತರೆ.
ಇನ್ನು ನಂತರ ರಂಜಾನ್ ದರ್ಗಾ ಅವರು ಮುಂದೆ ಏನು ಹೇಳ್ತಾರೆ ಅಂತಂದರೆ, ಕೆಂಪು ದೀಪದ ಕೆಳಗೆ ಉದ್ಯಾನಗಳು ಏಳುತ್ತವೆ ಅಂತಂದರೆ, ಕೆಂಪು ದೀಪಗಳು ಅಂದರೆ ಈ ರೆಡ್ ಅಲರ್ಟ್ ಒಂದು ಪ್ರದೇಶಗಳು. ಈ ರೆಡ್ ಅಲರ್ಟ್ ಪ್ರದೇಶಗಳಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಯಾವಾಗಲೂ ಕ್ರಾಂತಿ ಅನ್ನುವಂಥದ್ದೇ ಉಕ್ಕೇರಿರೋದು. ಒಂದು ಕೋಮಿನವರು ಇನ್ನೊಂದು ಕೋಮಿಗೆ ಅಲ್ಲಿ ಕಂಡ್ರೆ ಆಗ್ತಾ ಇರೋದಿಲ್ಲ, ಹಿಂದೂಗಳ ಕಂಡ್ರೆ ಮುಸ್ಲಿಮ್ ಆಗ್ತಿರೋದಿಲ್ಲ, ಮುಸ್ಲಿಮ್ ಕಂಡ್ರೆ ಹಿಂದೂ ಆಗ್ತಿರೋದಿಲ್ಲ, ಇವರಿಬ್ಬರು ಕಂಡ್ರೆ ಸಿಖ್ರು ಆಗ್ತಿರೋದಿಲ್ಲ, ಸಿಖ್ರು ಕಂಡ್ರೆ ಬೌದ್ಧರಿಗೆ ಆಗ್ತಿರೋದಿಲ್ಲ. ಹಿಂಗೆ ಒಂದು ಧರ್ಮದವರನ್ನ ಕಂಡ್ರು ಇನ್ನೊಂದು ಧರ್ಮದವರಿಗೆ ಆಗದೇ ಇರುವಂತಹ ಒಂದಿಷ್ಟು ಸೂಕ್ಷ್ಮ ಪ್ರದೇಶಗಳು ಅಂತ ಹೇಳ್ತಾರೆ ಅವರು. ಸೂಕ್ಷ್ಮ ಪ್ರದೇಶಗಳು, ಅವಕ್ಕೆ ರೆಡ್ ಅಲರ್ಟ್ ಝೋನ್ಸ್ ಅಂತೇಳಿ ಕರೀತಾರೆ. ಅಂತಹ ರೆಡ್ ಅಲರ್ಟ್ ಝೋನ್ಗಳಲ್ಲಿ ಅಂದರೆ ಡೇಂಜರ್ ಆದಂತಹ ಪ್ರದೇಶಗಳಲ್ಲಿಯೂ ಸಹಿತ ನಾವು ಮನಸ್ಸುಗಳನ್ನು ಪರಿವರ್ತನೆ ಮಾಡಿ ಅಲ್ಲಿರುವಂತಹ ಜನರಿಗೆ ಶಾಂತಿ ಮಂತ್ರವನ್ನು ಬೋಧಿಸುವುದರ ಮೂಲಕ ಶಾಂತ ಪ್ರಿಯರನ್ನಾಗಿ ಅವರನ್ನು ಮಾಡ್ತೇವೆ. ಅಲ್ಲಿಯೂ ಸಹಿತ ಈ ಉದ್ಯಾನವನಗಳು ಅಂದ್ರೆ ಸಂತೋಷವನ್ನು, ಉದ್ಯಾನವನಗಳು ಯಾವುವಪ್ಪ ಅಂದ್ರೆ ಈ ಉದ್ಯಾನವನಗಳು ನಮ್ಮ ಮನಸ್ಸಿಗೆ ಸಂತೋಷವನ್ನು ನೀಡುವಾಗಿರ್ತಾವೆ. ಅಲ್ಲಿ ಎಲ್ಲ ರೀತಿಯಾದಂತಹ ಹೂಗಳು ಅರಳಿರ್ತಾವೆ. ಒಂದೇ ಬಗೆಯ ಹೂಗಳು ಅರಳಿರೋದಿಲ್ಲ, ಎಷ್ಟೋ ರೀತಿಯಾದಂಥ ಗಿಡ ಮರಗಳು ಅರಳಿರ್ತಾವೆ. ಅಂದರೆ ಉದ್ಯಾನವನಗಳಿಗೆ ಭೇದ ಭಾವ ಇಲ್ಲ. ಅಲ್ಲಿ ಯಾವುದೇ ಹೂ ಬೆಳಿಬೋದು, ಯಾವುದೇ ಮರ ಬೆಳಿಬೋದು, ಅಥವಾ ಯಾವುದೇ ಒಂದು ಪ್ರಾಣಿ ಅಲ್ಲಿ ಅಡ್ಡಾಡಬಹುದು, ಹೌದಲ್ರಿ. ಆದರೆ ಅಲ್ಲಿ ಯಾವುದಕ್ಕೂ ನಿರ್ಬಂಧನೆ ಇರುವುದಿಲ್ಲ. ಹಾಗೆ ನಮ್ಮ ಒಂದು ದೇಶದ ಪ್ರದೇಶದಲ್ಲಿ ನಮ್ಮ ಕೈಗೆ ಅಧಿಕಾರ ಸಿಕ್ಕರೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಆ ರೀತಿಯಾದಂತಹ ಒಂದು ಮುಕ್ತವಾಗಿ ಎಲ್ಲರೂ ಬೆಳೆಯೋದಕ್ಕೆ ಅನುಕೂಲವಾಗುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ, ಯಾವ ರೀತಿ ಉದ್ಯಾನವನದಲ್ಲಿ ಎಲ್ಲ ರೀತಿಯಾದಂತಹ ಸಸ್ಯಗಳು ಬೆಳೆಯೋದಕ್ಕೆ ಅವಕಾಶ ಇರ್ತದೋ ಅದೇ ರೀತಿಯಲ್ಲಿ ಎಲ್ಲ ವರ್ಗದ ಜನರು ಸಹಿತ ಸ್ವತಂತ್ರವಾಗಿ ಖುಷಿಯಿಂದ ಬೆಳೆಯೋದಕ್ಕೆ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತೇವೆ ಅಂತನ್ನುವಂಥ ಮಾತು ಇಲ್ಲಿ ರಂಜಾನ್ ದರ್ಗಾ ಅವರು ಈ ಸಾಲಿನಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಉದ್ಯಾನವನ ಅಂತಂದ್ರೆ ಕೇವಲ ಹೂವುಗಳ ತೋಟ ಅಂಥೇಳಿ ನಾವು ತಿಳಿಬಾರ್ದು. ಈ ಉದ್ಯಾನವನ ಅಂದ್ರೆ ಎಲ್ಲ ಜಾತಿ ಎಲ್ಲ ವರ್ಗದ ಒಂದು ಜನರು ಸುಖ ಸಮೃದ್ಧಿಯಿಂದ ಸ್ವಾತಂತ್ರ್ಯದಿಂದ ಬೆಳೆಯುವಂತಹ ಒಂದು ಅವಕಾಶವನ್ನು ನಮ್ಮ ಭೂಮಿಯಲ್ಲಿ ಅವರಿಗೆ ನೀಡ್ತೀವಿ ಅನ್ನುವಂತಹ ಒಂದು ಸಂದೇಶ ಈ ಸಾಲಿನಲ್ಲಿರುವಂಥದ್ದನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೋಬೇಕಾಗಿದೆ. ರಂಜಾನ್ ದರ್ಗಾ ಅವರು ಮುಂದಿನ ತಮ್ಮ ಸಾಲುಗಳಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಒಂದೇ ಒಂದು ಸಲ ಅವಕಾಶ ಸಿಗಲಿ, ಭೂಗೋಳದ ತುಂಬ ಶಾಂತಿಯ ಬೀಜ ಬಿತ್ತುತ್ತೇವೆ ಅಂಥೇಳಿ ಇಲ್ಲಿ ರಂಜಾನ್ ದರ್ಗಾ ಅವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಸಾಮಾನ್ಯ ವರ್ಗದ ಜನರ ಕೈಯಲ್ಲಿ ಒಂದು ವೇಳೆ ಅಧಿಕಾರ ಸಿಕ್ಕಿದ್ದೇ ಆಯಿತು ಅಂತಂದರೆ ಆಗ ಎಲ್ಲ ಕಡೆಗಳಲ್ಲಿ ಶಾಂತಿ ಮಂತ್ರವನ್ನು ನಾವು ಬಿತ್ತುತ್ತೇವೆ. ಎಲ್ಲೂ ಅಹಿಂಸಾ ಮಾರ್ಗ ನಡೆದೇ ಇರುವ ಹಾಗೆ ನಾವು ಅಲ್ಲಿ ಈ ಒಂದು ಶಾಂತಿ ಮಂತ್ರವನ್ನು ಬಿತ್ತುತ್ತೇವೆ ಅನ್ನುವಂಥ ಮಾತನ್ನು ಇಲ್ಲಿ ರಂಜಾನ್ ದರ್ಗಾ ಅವರು ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಪ್ರತಿಯೊಬ್ಬರಲ್ಲಿಯೂ ಶಾಂತಿ ಅನ್ನುವಂಥದ್ದನ್ನು ನೆಲೆಯೂರಿಸಿದ್ರೆ ಅಲ್ಲಿ ಈ ಯಾವುದೇ ಒಂದು ಗೊಂದಲಗಳು, ಜಗಳಗಳು, ಒಂದು ಭೇದ ಭಾವಗಳು ಇಲ್ಲದೆ ಹೋಗೋದಕ್ಕೆ ಕಾರಣ ಆಗ್ತವೆ. ಆ ಕಾರಣ ಶಾಂತಿಯೇ ಒಂದು ಮೂಲ ಮಂತ್ರ ಅಂಥೇಳಿ ನಾವು ಇಟ್ಕೊಳ್ತೇವೆ ಅನ್ನುವಂಥ ಮಾತನ್ನು ರಂಜಾನ್ ದರ್ಗಾ ಅವರು ಇಲ್ಲಿ ಹೇಳಿರುವಂಥದ್ದನ್ನು ನಾವು ಕಾಣ್ತೇವೆ. ನಂತರ ಏನು ಹೇಳ್ತಾರೆ ರಂಜಾನ್ ದರ್ಗಾ ಅಂದರೆ, ಮುಂದೆ ನಮ್ಮ ಮಕ್ಕಳು ಶಬ್ದಕೋಶ ತಿರುವಿ ವೀರಗಲ್ಲುಗಳ ಅರ್ಥ ಹುಡುಕುತ್ತಾರೆ. ನೋಡ್ರಿ ಎಂಥ ಒಂದು ಮಾತು ಅಂತಂದ್ರೆ, ಈ ಯುದ್ಧಗಳು ನಡೆದಂತಹ ಸಂದರ್ಭದಲ್ಲಿ ಯುದ್ಧ ಮಾಡಿ ತನ್ನ ಪ್ರಾಣ ತ್ಯಾಗವನ್ನು ಮಾಡಿದಂತಹ ಯೋಧನ ಒಂದು ಜ್ಞಾಪಕಾರ್ಥವಾಗಿ ನೆಡುವಂತಹ ಕಲ್ಲಿಗೆ ವೀರಗಲ್ಲು ಅಂಥೇಳಿ ಕರೀತಾರೆ. ಸ್ನೇಹಿತರೆ, ಒಂದು ವೇಳೆ ಇಲ್ಲಿ ಶಾಂತಿ ಮಂತ್ರವನ್ನು ಈ ಎಲ್ಲರಿಗೂ ಬೋಧಿಸಿ ಈ ದೇಶದಲ್ಲಿ ಶಾಂತಿ ಅನ್ನುವಂಥದ್ದೇ ನೆಲೆಸಿದ್ದೇ ಆತಂದ್ರೆ ಇಲ್ಲಿ ಯುದ್ಧಗಳು ನಡೆಯುವಂಥ ಸಾಧ್ಯತೆಗಳೇ ಇಲ್ಲ. ಇಲ್ಲಿ ಯುದ್ಧಗಳೇ ನಡೆದೇ ಇದ್ರೆ ಯೋಧರು ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ. ಯಾವ ವ್ಯಕ್ತಿ ಯುದ್ಧ ಮಾಡಿಸ್ತಾ ಇದ್ದಾನೋ ಅವನು ಯೋಧ ಅಂತೇಳಿ ಅನಿಸ್ಕೊಂತಾನೆ. ಯುದ್ಧ ನಡೆಯಿಲ್ಲ ಅಂದರೆ ಯೋಧರು ಅಂತೇಳಿ ಬರೋದೇ ಇಲ್ಲ. ವೀರಗಲ್ಲುಗಳನ್ನು ನೆಡುವಂಥ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಒಂದು ವೇಳೆ ಸಾಮಾನ್ಯ ವರ್ಗದ ಜನರ ಕೈಯಲ್ಲಿ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ಈ ಯುದ್ಧ ಅನ್ನುವಂಥದ್ದನ್ನು
ಆಗದೇ ಇರುವಂಥ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ಈ ವೀರರು ಮಡಿಯುವಂತಹ ಪ್ರಸಂಗಗಳೇ ಅಲ್ಲಿ ಬರೋದಿಲ್ಲ ಯುದ್ಧಗಳು ನಡೀದೇ ಇದ್ದಂಥ ಸಂದರ್ಭದಲ್ಲಿ. ಆಗ ಆ ವೀರರು ಮರಣ ಹೊಂದದೇ ಇದ್ದಂಥ ಸಂದರ್ಭದಲ್ಲಿ ವೀರಗಲ್ಲು ಅನ್ನುವಂಥ ಪದ ಅದು ಕಣ್ಮರೆ ಆಗ್ತೈತೆ. ಒಂದು ವೇಳೆ ಮುಂದೆ ಯಾರಾದರೂ ವೀರಗಲ್ಲನ್ನು ನೋಡಿ ಏನಪ್ಪ ಅಂಥೇಳಿ ಮಕ್ಕಳನ್ನು ಕೇಳಿದಾಗ, ಹಂಗೆ ನಾವಂತೂ ನೋಡಿಲ್ರಿ ವೀರಗಲ್ಲು ಅಂದ್ರೆ ಏನಂತಂತೇಳಿ ಆ ವೀರಗಲ್ಲು ಅನ್ನುವಂತಹ ಪದಕ್ಕೆ ಅರ್ಥವನ್ನು ಹುಡುಕುವಂಥ ಪ್ರಸಂಗಗಳು ಬರೋ ಹಾಗೆ ನಾವು ನೋಡ್ಕೊಳ್ತೇವೆ ಅಂಥೇಳಿ ಇಲ್ಲಿ ರಂಜಾನ್ ದರ್ಗಾ ಅವ್ರು ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ಒಟ್ಟಾರೆ ಸಾಮಾನ್ಯರ ಕೈಯಲ್ಲಿ ಅಧಿಕಾರ ಸಿಕ್ಕಾಗ ಅಧಿಕಾರಶಾಹಿಗಳ ಒಂದು ಅಟ್ಟಹಾಸವನ್ನು ಮುರಿದು ಸಾಮಾನ್ಯ ವರ್ಗದವರ ಏಳಿಗೆಗಾಗಿ ಶಾಂತಿ ಮಂತ್ರವನ್ನು ಬೋಧಿಸುತ್ತಾ ಎಲ್ಲರಲ್ಲೂ ಶಾಂತಿಯನ್ನು ಬಿತ್ತಿ ಈ ನಾಡನ್ನು ಶಾಂತಿಯ ತೋಟವನ್ನಾಗಿ ಶಾಂತಿಯ ಉದ್ಯಾನವನ್ನಾಗಿ ಮಾಡಿ ಈ ಏನು ವೀರರು ಮರಣ ಹೊಂದಿ ವೀರಗಲ್ಲುಗಳನ್ನು ನಡೆಸ್ಕೊಳ್ಳುವಂತಹ ಸಂಸ್ಕೃತಿ ಏನಿತ್ತು ಅದನ್ನು ಇಲ್ಲಿ ತ್ಯಜಿಸುವ ಹಾಗೆ, ಅಂದರೆ ಇದು ಆಗದೇ ಇರುವಂತೆಯೇ ನಾವು ನೋಡಿಕೊಂಡು ಎಲ್ಲರೂ ಶಾಂತಿಯಿಂದ ಬದುಕುವಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತೇವೆ ಅನ್ನುವಂತಹ ಮಾತನ್ನು ಈ ಒಂದು ಕಾವ್ಯದಲ್ಲಿ ರಂಜಾನ್ ದರ್ಗಾ ಕವಿ ಹೇಳಿರುವಂಥದ್ದನ್ನು ನಾವು ಕಾಣಬಹುದು. ಸ್ನೇಹಿತರೆ, ಇಲ್ಲಿಗೆ ಈ ಒಂದು ಕಾವ್ಯದ ವಿಶ್ಲೇಷಣೆ ಮುಗಿತಾ ಇದೆ. ಮುಂದಿನ ಕಾವ್ಯದ ವಿಶ್ಲೇಷಣೆಯೊಂದಿಗೆ ಮತ್ತೆ ನಾವು ನೀವು ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.